ಇವತ್ತು ನಿಮಗೋಸ್ಕರ ಸಿಂಪಲ್ ಆಗಿ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸ್ವೀಟ್ ಹೆಸರು ಕಾಜು ಕಟ್ಲಿ ಅಂತ. ಕಾಜು ಅಂದರೆ ಗೋಡಂಬಿಯ ಬರ್ಫಿ. ಇದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಯಾವುದು ಅಂತ ತಿಳ್ಕೊಳ್ಳಿ. ಗೋಡಂಬಿಯನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿರಬೇಕು. ಅದು 1 ಕಪ್ ಬೇಕು. ಜೊತೆಗೆ ಒಂದು ಅರ್ಧ ಕಪ್ಪು ಬೂರಾ ಸಕ್ಕರೆ ಅಥವಾ ಪೌಡರ್ಡ್ ಶುಗರ್. ಪೌಡರ್ಡ್ ಶುಗರ್ ಅಂದರೆ ನೀವು ಮಿಕ್ಸಿಗೆ ಸಕ್ಕರೆ ಹಾಕ್ಬಿಟ್ಟು ಪೌಡ್ರ್ ಮಾಡೋದಲ್ಲ, ಅದು ಬೇರೆ. ಪೌಡರ್ಡ್ ಶುಗರಲ್ಲಿ ಬೋನ್ ಸ್ಟಾರ್ಚ್ ಹಾಕಿರ್ತಾರೆ, ಹಾಗಾಗಿ ಸ್ವಲ್ಪ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಬೇರೆ ಇರುತ್ತೆ, ನಾರ್ಮಲ್ ಸಕ್ಕರೆಗಿಂತ ಬೇರೆ ಇರುತ್ತೆ. ಪೌಡರ್ಡ್ ಶುಗರ್ ಇದು ಮಾರ್ಕೆಟಲ್ಲಿ ಯಾವ ಅಂಗಡಿಗೆ ಹೋದರೂ ನಿಮಗೆ ಪೌಡರ್ಡ್ ಶುಗರ್ ಸಿಗುತ್ತೆ. ಅದು ಒಂದು ಅರ್ಧ ಕಪ್ ಬೇಕು. ಮತ್ತು ಡ್ರೈ ಮಿಲ್ಕ್ ಪೌಡರ್ ಅದು ಕೂಡ ಒಂದು ಅರ್ಧ ಕಪ್ ತಗೊಳ್ಳೋಣ. ಜೊತೆಗೆ ಸ್ವಲ್ಪ ಫ್ಲೇವರ್ ಬರೋದಕ್ಕೆ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ರೋಸ್ ಎಸೆನ್ಸ್. ಬೇಕಾದರೆ ರೋಸ್ ಎಸೆನ್ಸ್ ಹಾಕೋಬೋದು, ಇಲ್ಲದೇ ಬಿಡ್ಬೋದು. ಮತ್ತು ಒಂದು ಸ್ವಲ್ಪ 1 ಸ್ಪೂನಷ್ಟು ತುಪ್ಪ. ಈ ತುಪ್ಪ ಗ್ರೀಸ್ ಮಾಡ್ಕೊಳ್ಳೋಕ್ಕೆ, ಸ್ವಲ್ಪ ಜಿಡ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಬೇಕಾಗಿರೋದು. ಸ್ವಲ್ಪ ನೀರು ಬೇಕು. ಓಕೆ, ಈಗ ಕಾಜು ಕಟ್ಲಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಒಲೆ ಮೇಲೆ ಒಂದು ಪಾತ್ರೆನಿಟ್ಟು ಅದರಲ್ಲಿ ಹಾಕಿದ್ರೆ ಆ ಒಲೆಯ ಶಾಖ ಇರುತ್ತಲ್ಲ, ಬೆಂಕಿಯ ಶಾಖ ಇರುತ್ತಲ್ಲ, ಅದು ಡೈರೆಕ್ಟಾಗಿ ನಾವು ಹಾಕುವ ಪದಾರ್ಥಕ್ಕೆ ಡೈರೆಕ್ಟಾಗಿ ಬರುತ್ತೆ. ಹಾಗಾಗೋದ್ರಿಂದ ಕೆಲವು ಸರ್ತಿ ಜಾಗರೂಕತೆ ಇಲ್ಲದೆ ಹೋದರೆ ನಾವು ಹಾಕ್ತಕ್ಕಂಥ ಪದಾರ್ಥಗಳು ಸುಡುವ ಚಾನ್ಸಸ್ ಇದೆ, ಸೀದೋಗುವಂಥ ಚಾನ್ಸಸ್ ಇದೆ. ಆದರೆ ಇಲ್ಲಿ ಕಾಜು ಕಟ್ಲಿ ಮಾಡುವಾಗ ನಾವು ಇಂಡೈರೆಕ್ಟಾಗಿ ಹೀಟ್ ಮಾಡ್ತೀವಿ. ಅದಕ್ಕೆ ಡಬಲ್ ಬಾಯ್ಲರ್ ಸಿಸ್ಟಮ್ ಅಂತ. ಡಬಲ್ ಬಾಯ್ಲರ್ ಸಿಸ್ಟಮ್ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಳ್ಳೋದು. ಈ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಕುದಿಯುವಾಗ ಇದ್ರ ಮೇಲೆ ಒಂದು ಬಾಂಡ್ಲೆಯನ್ನು ಮುಚ್ಚೋಣ. ಈ ಬಾಂಡ್ಲೆಯ ತಳ ಕುದಿಯುವ ನೀರಿಗೆ ಟಚ್ ಆಗಬೇಕು. ನೋಡಿ, ಟಚ್ ಆಗ್ತದೆ, ಕಾಣಿಸುತ್ತಲ್ಲ, ಒಂಥರ ತೇಲ್ದಂಗೆ ಇರುತ್ತೆ. ಈಗ ಏನಾಗ್ತಿದೆ ಅಂದರೆ ಈ ಬೆಂಕಿ ಇದೆಯಲ್ಲ, ಈ ಬೆಂಕಿಯ ಶಾಖ ನೀರಿಗೆ ಬಂದು ನೀರಿನಿಂದ ಇಂಡೈರೆಕ್ಟ್ ಆಗಿ ಈ ಬಾಂಡ್ಲೆ ಶಾಖವನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಹೀಟ್ ಆಗಬೇಕಿದು. ಇದಕ್ಕೆ ನಾನು ಮೊದಲು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ಅದಕ್ಕೆ ಮಿಲ್ಕ್ ಪೌಡರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ. ಇದೆರಡನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಸ್ವಲ್ಪ ಹುರಿಬೇಕು. ಹುರಿಯೋದು ಅಂದರೆ ಅದು ಸೀದೋಗಬೇಕು ಅಂತಲ್ಲ, ಬಿಸಿ ಆಗೋ ತನಕ ಅಷ್ಟೇ. ಒಂದು 2 ನಿಮಿಷ ಇದನ್ನು ನಾವು ಈ ಥರ ಬಿಸಿ ಮಾಡ್ಕೋಬೇಕು. ಇದು ಸ್ವಲ್ಪ ಬಿಸಿ ಆಗಬೇಕು. ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು ದಯವಿಟ್ಟು, ಯಾಕಂದರೆ ಅದು ಸೀದೋಗಬಾರ್ದು. ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ನಾನು ಈಗಾಗಲೇ ಈ ಬೂರಾ ಸಕ್ಕರೆ ಮತ್ತು ಮಿಲ್ಕ್ ಪೌಡ್ರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಯಾಗಿದೆ, ಸಾಕು. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಒಂದು ಗ್ಲಾಸ್ ಬೌಲ್ ತಗೊಂಡು ಈ ಗ್ಲಾಸ್ ಬೌಲಲ್ಲಿ ಈ ಕಾಜು ಪುಡಿ ಏನು ಮಾಡ್ಕೊಂಡಿದ್ದೀವಿ ನಾವು ಅದನ್ನು ಹಾಕ್ಕೊಳ್ಳೋದು. ಇದಕ್ಕೆ ನಾವು ಬಿಸಿ ಮಾಡಿಕೊಂಡಿರ್ತಕ್ಕಂಥ ಈ ಪೌಡರ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ, ಒಂಚೂರು ರೋಸ್ ಎಸೆನ್ಸ್, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಹಿಟ್ಟು ಕಲಿಸ್ಕೊಳ್ಳೋಣ. ಈ ನಮ್ಮ ಗೋಡಂಬಿಯಲ್ಲಿ ಎಣ್ಣೆ ಅಂಶ ಇರುತ್ತೆ, ಹಾಗಾಗಿ ಆ ಎಣ್ಣೆ ಅಂಶ ಬಿಟ್ಕೊಂಡು ತಾನಾಗೆ ಸರಿಯಾಗಿ ಹಿಟ್ಟು ಥರ ಕಲಿಸ್ಬೋದು. ಅದಕ್ಕೊಂದು ಚೂರು ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹಾಕಬಾರ್ದು. ನೀರು ಹಾಕ್ತಾಯಿದ್ದೀನಿ ನಾನು. ಈ ಹಿಟ್ಟು ಕಲಿಸೋದಕ್ಕೆ ಒಂದು ಕಿವಿ ಮಾತು ಹೇಳ್ತೀನಿ. ಏನಪ್ಪ ಅಂದರೆ, ಕಲಸೋಕ್ಕೆ ಮುಂಚೆ ಕೈನ ಒಂಚೂರು ತುಪ್ಪದಲ್ಲಿ ಸವರ್ಕೊಂಡು ಕೈಗೆ ಆಮೇಲೆ ಕಲ್ಸೋಕ್ಕೆ ಶುರು ಮಾಡಿದ್ರೆ ಸುಲಭವಾಗಿ ಹಿಟ್ಟನ್ನು ಕಲಿಸ್ಬೋದು. ಇಲ್ಲದ್ರೆ ತುಂಬ ರಾಡಿ ಆಗುತ್ತೆ. ಏನಿವೆ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ತೀವಿ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರುತ್ತೆ. ಓಕೆ,
ಈಗ ಒಂದು ಮಣೆ ತಗೋಬೇಕು. ಈ ಮಣೆ ಮೇಲೆ ಒಂದು ಬಟರ್ ಪೇಪರ್ ಹಾಕೋಬೇಕು. ಬಟರ್ ಪೇಪರು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಯಾಕೆ ಹಾಕೋಬೇಕು ಅಂದರೆ ಇದು ಅಂಟ್ಕೊಳ್ದೇ ಇರಲಿ ಅಂತ. ಈಗ ಇದನ್ನು ಅದರ ಮೇಲೆ ಒಂಚೂರು ತುಪ್ಪ ಕೈಗೆ ಸವರ್ಕೊಂಡು ಚೆನ್ನಾಗಿ ನೀಡ್ ಮಾಡೋಣ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ಲಟ್ಟಿಸ್ಕೋಬೇಕು. ಹಾಂ, ಈಗ ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡೋದ್ರಿಂದ ಆದಷ್ಟು ನೀವೇನು ಲಟ್ಟಿಸ್ಕೋತೀರಾ ಅದು ಸ್ವಲ್ಪ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಲಿ. ತೀರಾ ರೌಂಡ್ ಮಾಡಿದ್ರೆ ಎಡ್ಜಸ್ ಎಲ್ಲ ಹೋಗುತ್ತೆ. ಅಫ್ಕೋರ್ಸ್ ಅದನ್ನೆಲ್ಲ ಮತ್ತೆ ತೆಗೆದು ಮತ್ತೆ ಮಾಡಿ ಮತ್ತೆ ಲಟ್ಟಿಸ್ಕೋಬೋದು. ಬಟ್ ಡಬಲ್ ಕೆಲಸ ಆಗುತ್ತೆ ಅಂತ ಆದಷ್ಟು ಎಡ್ಜಸ್ನ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಂಡ್ರೆ ಲಟ್ಸಿದ್ದಾಯಿತು. ಈಗ ನಾವು ಒಂದು ಚಾಕುನಲ್ಲಿ ಕಟ್ ಮಾಡೋಣ. ಈ ಪಿಜ್ಜಾ ಕಟ್ ಮಾಡೋಕ್ಕೆ ಒಂದು ಸಿಗುತ್ತೆ. ಆ ಪಿಜ್ಜಾ ಕಟ್ರಲ್ಲಿ ಕಟ್ ಮಾಡೋದು ಇನ್ನೂ ಚೆನ್ನಾಗಾಗುತ್ತೆ. ಈಗ ನಾವು ಇದರ ಮೇಲೆ ಈ ಸಿಲ್ವರ್ ಫಾಯಿಲ್ ಅಂತ ಸಿಗುತ್ತೆ. ಇದು ಸಾಮಾನ್ಯವಾಗಿ ಸ್ವೀಟ್ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದನ್ನು ತಂದು, ಇದು ತುಂಬ ತೆಳ್ಳಗಿರ್ತಕ್ಕಂಥ ಬೆಳ್ಳಿ, ಇದನ್ನು ಇದರ ಮೇಲೆ ಹಿಂಗೆ ಹಾಕೋಣ. ನೀವು ಕೇಳ್ಬೋದು ಮೊದಲೇ ಅಂಟಿಸ್ಬಿಟ್ಟು ಯಾಕೆ ಕಟ್ ಮಾಡಬಾರ್ದು ಅಂತ. ಮೊದಲೇ ಅಂಟಿಸಿ ಕಟ್ ಮಾಡಿದ್ರೆ ಬೆಳ್ಳಿ ಎಲ್ಲ ನಮ್ಮ ಚಾಕುಗೆ ಸಿಕ್ಕಾಕೊಡುತ್ತೆ. ಹಾಗಾಗಿ ಆಮೇಲೆ ಕಟ್ ಮಾಡಿರೋದು. ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಪೇಪರ್ ಸಮೇತ ಫ್ರಿಡ್ಜ್ನಲ್ಲಿ ಒಂದು ಗಂಟೆ ಇಟ್ಟು ತೆಗೆದ್ರೆ ರುಚಿಯಾದ ಕಾಜು ಕಟ್ಲಿ ರೆಡಿ. ಕಾಜು ಕಟ್ಲಿ ಬೇಕಾಗುವ ಪದಾರ್ಥಗಳು: ಗೋಡಂಬಿ, ಬೂರಾ ಸಕ್ಕರೆ, ಮಿಲ್ಕ್ ಪೌಡರ್, ಏಲಕ್ಕಿ ಪುಡಿ, ರೋಸ್ ಎಸೆನ್ಸ್, ತುಪ್ಪ ಮತ್ತು ಸ್ವಲ್ಪ ನೀರು. ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ನೀರು ಕಾಯಲು ಇಡಿ. ಅದರ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಬೂರಾ ಸಕ್ಕರೆ ಮತ್ತು ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಒಂದು ಬೌಲ್ಗೆ ಗೋಡಂಬಿ ಪುಡಿ, ಬಿಸಿಯಾದ ಮಿಶ್ರಣ, ಏಲಕ್ಕಿ ಪುಡಿ, 2 ತೊಟ್ಟು ರೋಸ್ ಎಸೆನ್ಸ್ ಹಾಕಿ ಜೊತೆಗೆ 1 ಸ್ಪೂನ್ ನೀರು ಹಾಕಿ ತುಪ್ಪದ ಕೈ ಮಾಡಿಕೊಂಡು ಚೆನ್ನಾಗಿ ಕಲಸಿ. ಚಪಾತಿ ಮಣೆ ಮೇಲೆ ಮಿಶ್ರಣ ಹಾಕಿ ಲಟ್ಟಿಸಿ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಂಡು ಅದರ ಮೇಲೆ ಸಿಲ್ವರ್ ಫಾಯಿಲ್ ಹಾಕಿ ಮತ್ತೊಮ್ಮೆ ಕತ್ತರಿಸಿ 1 ಗಂಟೆ ಫ್ರಿಡ್ಜ್ನಲ್ಲಿ ಇರಿಸಿದರೆ ಕಾಜು ಕಟ್ಲಿ ರೆಡಿ.